ಪಕ್ಕಾ ರುಚಿ ರೆಸಿಪೀಸ್ಗೆ ಸ್ವಾಗತ. ನಾನು ನಿಮ್ಮ ಶಾಂತಲಾ. ಇವತ್ತಿನ ಪಕ್ಕಾ ರುಚಿಯಲ್ಲಿ ಪಪ್ಪು ಮಾಡ್ತಾ ಇದ್ದೀನಿ. ಪಪ್ಪು ಮಾಡೋದು ತುಂಬ ಸರಳ, ಸುಲಭ, ಬೇಗ ಆಗುತ್ತೆ, ರುಚಿ ಸೂಪರ್. ಮನೆಯಲ್ಲಿ ಯಾವುದೇ ತರಕಾರಿ ಸೊಪ್ಪು ಇಲ್ಲ ಅಂದವಾಗ ಎರಡು ಟೊಮೊಟೊನ ಉಪಯೋಗಿಸಿ ರುಚಿಯಾದ ಟೊಮೊಟೊ ಪಪ್ಪು ಮಾಡಿಕೊಂಡ್ರೆ ಅದ್ರ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ 2 ಆ್ಯಪಲ್ ಟೊಮೊಟೊ ತೊಗೊಂಡಿದ್ದೀನಿ. ಪಪ್ಪು ಮಾಡೋದಕ್ಕೆ ಆ್ಯಪಲ್ ಟೊಮೊಟೊನೇ ತುಂಬ ರುಚಿಯಾಗಿರುತ್ತೆ. ಇದನ್ನು ಕಟ್ ಮಾಡಿ ಕುಕ್ಕರ್ ಹಾಕ್ಕೊಂಡು ಅದ್ರ ಜೊತೆಗೆ 4ರಿಂದ 5 ಕರಿಬೇವಿನ ಎಲೆ, ಹಾಗೆ 4 ಹಸಿಮೆಣಸಿನ್ಕಾಯಿ, ಇದು ಖಾರಕ್ಕಲ್ಲ, ಫ್ಲೇವರ್ಗೋಸ್ಕರ, ಹಾಗೆ ಜಜ್ಜಿದ ಬೆಳ್ಳುಳ್ಳಿ, ಹಾಗೆ ಒಂದು ಚಿಕ್ಕ ಕಪ್ಪಲ್ಲಿ ತೊಗರಿಬೇಳೆ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ನೀವು ಹೆಸರು ಬೇಳೆನೂ ಸೇರಿಸ್ಕೋಬೋದು ಸ್ವಲ್ಪ. ನಾನಿಲ್ಲಿ ಬರೀ ತೊಗರಿಬೇಳೆನೇ ತೊಗೊಂಡಿದ್ದೀನಿ. ಅದನ್ನು ವಾಶ್ ಮಾಡಿ ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಅರಿಶಿನ ಹುಡಿ, ಹಾಗೆ ಒಂದು ಮೀಡಿಯಮ್ ಗಾತ್ರದ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂಡು ನೀರನ್ನು ಸೇರಿಸಿ ಕುಕ್ಕರ್ ಮುಚ್ಚಿ 3ರಿಂದ 4 ವಿಷಿಲ್ ಹಾಕಿಸ್ಕೋಬೇಕು. ಇವಾಗ 4 ವಿಷಿಲ್ ಆಗಿದೆ, ಕುಕ್ಕರ್ ಬಿಟ್ಟಿದೆ, ತೆಗಿತಿದ್ದೀನಿ. ತೆಗಿವಾಗ್ಲೇ ಘಮ ಘಮ ಅಂತ ಇದೆ. ಬೇಳೆ ತುಂಬ ಚೆನ್ನಾಗಿ ಬೆಂದಿದೆ. ಹೀಗೆ ಬೇಯಬೇಕು. ಬೆಂದಿಲ್ಲ ಅಂತಂದರೆ ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ನಾನಿನ್ನು 4 ಕೂಗು ಹಾಕ್ಸಿದ್ದೀನಿ. ನೀವು ಜಾಸ್ತಿ ಬೇಳೆ ಇಟ್ಟರೆ 2ರಿಂದ 3 ಕೂಗು ಸಾಕಾಗುತ್ತೆ. ನೋಡಿ, ಮೆಣಸಿನ್ಕಾಯಿ ಹಾಕಿದ್ನಲ್ಲ, ಅದು ತೆಗೆದಿಟ್ಕೊಳ್ತಾ ಇದ್ದೀನಿ. ನಾನು ಟೊಮೊಟೊನ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಸ್ಮ್ಯಾಶ್ ಮಾಡ್ಕೊಳ್ಳುವಾಗ ಹಸಿಮೆಣಸಿಗೆ ಹಾಕಿರ್ತೀವಲ್ಲ, ತೆಗೆದಿಟ್ಕೋಬೇಕು. ನೋಡಿ, ನಾನು ಸ್ವಲ್ಪ ಟೊಮೊಟೊನ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಬೇಳೆ ಚೆನ್ನಾಗಿ ಬೆಂದಿದೆ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನು ಹುಣಸೆ ರಸ, ಹಾಗೆ ಖಾರಕ್ಕೆ ರೆಡ್ ಚಿಲ್ಲಿ ಪೌಡರ್, ಕೆಂಪು ಮೆಣಸಿನ ಪುಡಿ ಅಷ್ಟೇ ಹಾಕ್ಕೋದು. ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕಡಾಯಿ ಇಟ್ಟು, ಕಡಾಯಿಗೆ 1 ಸ್ಪೂನು ಎಣ್ಣೆ, 1 ಸ್ಪೂನ್ ತುಪ್ಪನ ಹಾಕಿ ಕಾಯಿಸಬೇಕು. ಆದಮೇಲೆ ಅದಕ್ಕೆ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಈ 3ಅನ್ನು ಉಪಯೋಗಿಸ್ಬೇಕು. ಕಡಲೆಬೇಳೆ ಹಾಕಬಾರ್ದು. ನಾನಿಲ್ಲಿ 1/4 ಚಮಚ ಉದ್ದಿನಬೇಳೆ, 1/4 ಚಮಚ ಸಾಸಿವೆ, 1/4 ಚಮಚ ಜೀರಿಗೆ ಅಂತ ತೊಗೊಂಡಿದ್ದೀನಿ. ಅದನ್ನು ಹಾಕ್ತಾ ಇದ್ದೀನಿ. ಅದ್ರ ಜೊತೆಗೆ ಕರಿಬೇವಿನ ಸೊಪ್ಪು, ಜಜ್ಜಿದ ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಇಂಗು. ಪಪ್ಪು ಮಾಡೋದು ತುಂಬ ಸುಲಭ. ರುಬ್ಬೋದೆಲ್ಲ ಏನೂ ಇರೋದಿಲ್ಲ, ರುಬ್ಬೋದು ಕೆಲಸ ಎಲ್ಲ ಏನೂ ಇರೋದಿಲ್ಲ. ನೋಡಿ, ಇವಾಗ ಇದಕ್ಕೆ ಬೇಳೆಯನ್ನು ಹಾಕೋಣ. ಕೂಗಿಸಿಟ್ಟು ಬೇಳೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಟೈಮಲ್ಲಿ ನೀವು ಕೊತ್ತಂಬರಿ ಸೊಪ್ಪನ್ನು ಬೇಕಿದ್ರೂ ಕಟ್ ಮಾಡಿ ಸ್ವಲ್ಪ ಹಾಕೋಬೋದು. ನಾನಿಲ್ಲಿ ಹಾಕಿಲ್ಲ, ಬೇಕಿದ್ರೆ ಹಾಕ್ಕೊಳ್ಳಿ, ಬೇಕಂತನೂ ಇಲ್ಲ. ನೋಡಿ, ಇವಾಗ ಇದು ಆಗಿದೆ. ಇದು ಸ್ವಲ್ಪ ಇನ್ನೊಂದು 3 ನಿಮಿಷ ಕುದಿಸ್ಬೇಕು. ಲಿಡ್ ಕ್ಲೋಸ್ ಮಾಡಿ ಸಣ್ಣ ಉರಿಲಿ 2ರಿಂದ 3 ನಿಮಿಷ ಕುದಿಸ್ಕೊಳ್ಳಿ. ನೋಡಿ, ಇವಾಗ ರುಚಿಯಾದ ಟೊಮೆಟೊ ಪಪ್ ರೆಡಿಯಾಗಿದೆ. ನಾನಿಲ್ಲಿ 2ರಿಂದ 3 ಜನಕ್ಕೆ ಆಗೋಷ್ಟು ಮಾಡಿದ್ದೀನಿ. ಸುಲಭವಾಗಿ ಪಪ್ ಮಾಡ್ಕೋಬೋದು, ರುಚಿಯಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಸೊಳ್ಳೆ ಕಡಿದ ಜಾಗಕ್ಕೆ ಹಸಿ ಈರುಳ್ಳಿ ಉಜ್ಜಿದ್ರೆ ದದ್ದಾಗೋದಿಲ್ಲ. ಇದು ಇವತ್ತಿನ ಕಿವಿ ಮಾತು. ಬಿಸಿ ಬಿಸಿ ಅನ್ನಕ್ಕೆ ಪಪ್ಪು ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ಊಟ ಮಾಡಿದ್ರೆ ಸೂಪರ್ ಆಗಿರುತ್ತೆ. ಮನೇಲಿ ಮಾಡ್ಕೊಳ್ಳಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.